ವರ್ಷದ 2024ನೆಯ ಮೊದಲನೆಯ ದಿನ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ ದೇವರು ಎಲ್ಲರಿಗೂ ಏನು ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದೀರಾ. ಸೊ ಎಲ್ಲಾನು ದೇವರು ನಿಮಗೆಲ್ಲ ಕೊಟ್ಟು ಆಯಸ್ಸು ಆರೋಗ್ಯ ಎಲ್ಲಾನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಂದರೆ ಇವಾಗ ಆಲ್ರೆಡಿ 12 ಗಂಟೆ ಆಗಿದೆ. ಸೊ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ ಬ್ಲಾಗ್ ಕೂಡ. ಹಾಗೆ ಒಂದು 2-3 ದಿನ ಆಗಿತ್ತು ವಿಡಿಯೋಸ್ ಹಾಕ್ಬಿಟ್ಟು, ಹಾಗಾಗಿ ಇವತ್ತು ನ್ಯೂ ಇಯರ್ದು ವಿಡಿಯೋಸ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ನಾನು ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಅದನ್ನು ಕೂಡ ಸಿಂಪಲ್ ಆಗಿ ಹಾಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನೇನು ರೆಸಿಪಿ ಎಲ್ಲ ಫುಲ್ಲು ರೆಸಿಪಿ ಎಲ್ಲ ಏನು ಮಾಡ್ತಾ ಇದೆಲ್ಲ ತೋರಿಸ್ತಾ ಇಲ್ಲ. ಬಟ್ ಏನಾದರೂ 1-2 ಟಿಪ್ಸ್ ಇದ್ರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಬ್ಲಾಗ್ ಜೊತೆ ನಿಮ್ಮ ಜೊತೆ ಮಾತಾಡ್ಕೊಂಡೇ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಆಲ್ರೆಡಿ ನಾದ್ಕೊಂಡು ನಾನು ಇದನ್ನ ಒಂದು 5-10 ಮಿನಿಟ್ಸ್ವರೆಗೂ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆನ್ಕೊಂಡಿದೆ. ಇನ್ನೂ ಜಾಸ್ತಿನೇ ಟೈಮ್ ಆಗಿದೆ. ನೀವು ಎಷ್ಟು ನೆನೆಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಚೆನ್ನಾಗಿ ನಾದಬೇಕು. ಇದನ್ನ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಬೇಕು. ಹಾಗೆ ಈ ತರ ಉಂಡೆ ಮಾಡಬೇಕಾದ್ರೆ ಯಾವುದೇ ತರ ಇದಕ್ಕೆ ಸ್ಕ್ರಾಚ್ ಇರಬಾರ್ದು. ಕ್ಲೀನ್ ಆಗಿ ಉಂಡೆ ರೋಲ್ ಆಗಬೇಕು. ಆ ತರ ಮಾಡಿದ್ರೆ ಮಾತ್ರ ಜಾಮೂನ್ ಚೆನ್ನಾಗಿ ಎಣ್ಣೆ ಆದ್ರೂ ಹಚ್ಕೊಳ್ಳಿ, ಇಲ್ಲ ತುಪ್ಪ ಇದ್ರೆ ತುಪ್ಪದಲ್ಲೂ ಕೂಡ ಮಾಡ್ಕೊಬಹುದು. ಬೇಗನೆ ಆಗ್ತಾ ಇಲ್ಲ. ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದ್ದಾವೆ. ರೌಂಡಾಗೆ ಬರೋದು, ಬಟ್ ಕ್ರ್ಯಾಚ್ ಇಲ್ಲದೆ ಬಂದಿದ್ದಾವೆ. ಕೆಲವೊಂದೊಂದು ಹೊಡ್ಕೊಂಡ್ಬಿಟ್ಟಿರುತ್ತೆ. ಸೊ ಇದು ಒಂದೇ ಒಂದು ಕ್ರ್ಯಾಚ್ ಬಂದೈತೆ. ಸ್ವಲ್ಪ ದಪ್ಪ ಮಾಡಿರೋದ್ರಿಂದ ಆ ಥರ ಇದೆ ಅಷ್ಟೇ. ಕೈ ಬಿಡಂಗೆ 1 ನಿಮಿಷ 5-10 ಸೆಕೆಂಡ್ ತಿರುಗಿಸ್ಕೊಳ್ತಾ ಇದ್ರೆ ಹದವಾಗಿ ಕಾಯಿಸ್ಕೊಂಡು ಸಣ್ಣ ಉಳಿಗೆ ಈ ತರ ಬೇಯಿಸ್ಕೊಂಡು. ಸೊ ಇವಾಗ ನೋಡ್ತಾ ಇದ್ದೀರಲ್ವಾ, ಜಾಮೂನು ಕಂಪ್ಲೀಟಾಗಿ ರೆಡಿ ಆಗಿದೆ. ಹಾಗೆ ಪಾಕನೂ ಕೂಡ ಸ್ವಲ್ಪ ಬೆಚ್ಚಗಿರಬೇಕು. ಹಾಗೆ ನೀವು ಇದನ್ನು ಫ್ರೈ ಮಾಡ್ಕೊಂಡಿರೋ ಅಂಥ ಜಾಮೂನ್ ಕೂಡ ಸ್ವಲ್ಪ ಆರಿರಬೇಕು. ತುಂಬ ಬಿಸಿ ಇರುವಾಗಲೇ ಬಿಸಿ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ, ಮೆಲ್ಟ್ ಆಗಿಬಿಡುತ್ತೆ. ಸೊ ನೋಡಿ, ಹದವಾಗಿ ಫ್ರೈ ಮಾಡಿರೋದ್ರಿಂದ ಪಾಕನೂ ಕೂಡ
ಹದವಾಗಿ ಕಾಯಿಸ್ಕೊಂಡಿರೋದ್ರಿಂದ ಏಲಕ್ಕಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ. ಹಾಗೆ ಜಾಮೂನ್ ಕೂಡ ಯಾವುದೇ ರೀತಿ ಬ್ರೇಕ್ ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾವೆ. ನೋಡ್ತಾ ಇರ್ಬೋದು ನೀವು, ಬೇಗನೆ ಆಯಿತು. ಸೊ ಇವಾಗ ಜಾಮೂನ್ ಎಲ್ಲ ಮಾಡಾಯಿತು. ಇದು ನೆನೆಯೋದಕ್ಕೆ 2 ಅವರ್ ಬೇಕಾಗುತ್ತೆ. ಸೊ ಆಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು, ಸೊ ಫ್ರೆಂಡ್ಸ್ ಈಗ ಜಾಮೂನ್ ಎಲ್ಲ ಮಾಡಾಯಿತು. ಇವಾಗ ಅದು 1-2 ಅವರ್ ನೆನ್ಕೊಂಡ್ಮೇಲೆ ದೇವ್ರಿಗೆ ಫಸ್ಟು ನೈವೇದ್ಯ ಇಟ್ಬಿಟ್ಟು ಆಮೇಲೆ ತಿನ್ನೋದು. ಪಾಕಾಗೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಸಕ್ಕರೆ ನಿಮಗೆ ಬೇಕು ಅಂದರೆ ನೈವೇದ್ಯಕ್ಕೆ ಏನು ಇಡಲ್ಲ, ನೀವು ನೋಡಿಕೊಂಡು ಬೇಕಾದ್ರೆ ಸಕ್ಕರೆನೂ ಹಾಕ್ಕೋಬೋದು. ಇವಾಗ ಅದು ನೆರಿಬೇಕಾದ್ರೆ ಇನ್ನೂ 2 ಅವರ್ ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ಸಾಂಬಾರು ಮಾಡಿಬಿಟ್ಟು ರೈಸ್ ಎಲ್ಲ ಮಾಡಿದ್ರೆ ಆಲ್ರೆಡಿ ರೈಸ್ ಆಗಿದೆ. ಇನ್ನು ಸಾಂಬಾರು ಒಂದು ಮಾಡಬೇಕು. ಸಾಂಬಾರಿಗೆ ಇವತ್ತು ನಾನು ಬರೀ ಬೀನ್ಸು ಮತ್ತು ಬೇಳೆ ಟೊಮೊಟೊನ ಬಳಸ್ಕೊಂಡು ಒಂದು ರಸಮ್ ಥರ ಮಾಡ್ತಾಯಿದ್ದೀನಿ. ಅಂದರೆ ತಿಳಿ ಸಾಂಬಾರು ಥರ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.